ಸಾಹುಕಾರ ಮನೆಯಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ಇದ್ದೆ, ಅದಕ್ಕೋಸ್ಕರ ಕಣ್ಣಲ್ಲಿ ಸ್ವಲ್ಪ ಧೂಳು ಬಿತ್ತು, ಅದಕ್ಕೆ ಅಣ್ಣ. ಸುಳ್ಳು ಹೇಳಬೇಡಮ್ಮ, ಸುಳ್ಳು ಹೇಳಬೇಡ. ನೀನು ಮಾತನಾಡುತ್ತಿರುವಾಗ ನಾನು ಎಚ್ಚರವಿದ್ದೆ ಕಣಮ್ಮ, ಎಚ್ಚರವಿದ್ದೆ. ಏಕೆ ಇವತ್ತು ಅನ್ನ ತಿನ್ನಲಿಲ್ಲ? ಅಂತ ಘಟನೆ ಏನು ನಡೆದಿದೆ ಆ ಜನ್ಮವಂತರ ಮನೆಯಲ್ಲಿ? ಆ ಸಾಹುಕಾರ ಮನೆಯರು ನಾಯಿನ ಮೇಲೆ ನಮಗೆ ತೀರಿ ಹೋಯ್ತಣ್ಣ. ಅಳಬೇಡಮ್ಮ ತಂಗಿ, ಅಳಬೇಡ. ಆ ವಿಧಿ ಗುಂಡಿ ನಮ್ಮ ಹಣೆ ಬರವನ್ನೇ ಹೀಗೆ ಬರೆದಿದ್ದಾಳೆ. ನಾನೇನು ಮಾಡುವುದು? ಚಿಕ್ಕಂದಿರುವಾಗ ಕಾರ್ ಆಕ್ಸಿಡೆಂಟ್ ಆಗಿ ನಮಗೆ ಪರಿಸ್ಥಿತಿ ಬಂದಿತ್ತಮ್ಮ, ನಮಗೆ ಪರಿಸ್ಥಿತಿ ಬಂದಿತ್ತು. ಅಣ್ಣ, ಎಂದಾದ್ರೂ ಆ ದೇವರು ನಮ್ಮ ಮೇಲೆ ಕಣ್ಣು ತೆರೆದು ನೋಡುತ್ತಾನೆ, ನಮ್ಮನ್ನು ಆ ದೇವರು ನೋಡುತ್ತಾನ. ಏನು ಮಾಡುವುದಮ್ಮ? ನನ್ನ ಕಾಲ ಸರಿ ಇದ್ದಿದ್ದರೆ ಮತ್ತೊಬ್ಬರ ಹತ್ತಿರ ನಿಮ್ಮನ್ನು ಕೆಲಸಕ್ಕೆ ಕಳಿಸುತ್ತಿರಲಿಲ್ಲ. ಮೇಲಾಗಿ ನೀನು ಹರೆಯದ ಹೆಣ್ಣು, ಹೇಗಾದರೂ ಮಾಡಿ ನಿನ್ನ ಮದುವೆ ಮಾಡಿಸಬೇಕಮ್ಮ, ನಿನ್ನ ಮದುವೆ. ಯಾಕಣ್ಣ ನೀನು ಈ ರೀತಿ ಚಿಂತೆಯನ್ನು ಮಾಡ್ತಾ ಇದ್ದೀನ? ನಾವು ಮೂವರು ಒಳಗೆ ದುಡಿದು ಹಾಕುತ್ತೀರಣ್ಣ. ನೀನು ಯಾವುದಕ್ಕೂ ಚಿಂತೆ ಮಾಡಬೇಡ, ನಾವು ಚಿಂತೆಯನ್ನು ಮಾಡಬೇಡ. ಚಿಂತೆ ಮನುಷ್ಯನಿಗೆ ಇರಲೇಬೇಕಮ್ಮ. ಸುಧಾಕರ ನೋಡಿದರೆ ಒಮ್ಮೆ ಮನೆಗೆ ಬರುತ್ತಾನೆ, ಬರುವುದೇ ಇಲ್ಲ. ಎಲ್ಲಾದರೂ ಕುಡಿದು ಅಲ್ಲೇ ಮಲಗಿಕೊಳ್ಳುತ್ತಾನೆ. ಪವಿತ್ರ ಅಂದರೆ ಅವಳು ನಿನ್ನ ಹಾಗೆ ಅಮ್ಮ. ಹೌದಣ್ಣ, ಪವಿತ್ರ ಎಲ್ಲಿಯಾದ್ರೂ ಅನ್ನವನ್ನು ಇಸ್ದುಕೊಂಡು ಬರ್ತಾಳೆ ಅಂತ ನನಗೆ ಗೊತ್ತು. ಆದರೆ ಅದನ್ನು ಆಮೇಲೆ ಉಂಟಾಯ್ತು. ನಾನು ಈಗ ಹೋಗಿ ಯಾರ ಹತ್ರವಾದ್ರೂ ಸ್ವಲ್ಪ ಅನ್ನವನ್ನಾದ್ರೂ ಇಸ್ದುಕೊಂಡು ಬರ್ತೀನಣ್ಣ. ಬೇಡಮ್ಮ ತಂಗಿ, ಬೇಡ. ಮತ್ತೊಬ್ಬರ ಮನೆಗೆ ಹೋಗಿ ಕೈಗಟ್ಟಿ ಅನ್ನ ಇಸಿದುಕೊಂಡು ಬರುವುದೇ ಬೇಡ. ಇವತ್ತು ಎಷ್ಟು ದುಡಿದೆವೋ ಅಷ್ಟೇ ಊಟ ಮಾಡಿದರಾಯ್ತು. ಅಣ್ಣ, ನಮ್ಮಂತ ಬಡವರನ್ನು ಆ ದೇವರು ಕಣ್ಣು ತೆರೆದು ನೋಡ್ತಾನೆ ಅಣ್ಣ. ಇದು ಆಟ ಬಲ್ಲವರು ಯಾರಮ್ಮ? ಅಣ್ಣ, ತಂಗಿ, ಇಲ್ಲೇ ಕೈಯಲ್ಲಿ ಉಗುಳಣ್ಣ, ನನ್ನ ಕೈಯಲ್ಲಿ. ಅಣ್ಣ, ಇವತ್ತು ನೀನು ಕಣ್ಣೀರು ಹಾಕಬೇಡಣ್ಣ. ಇವತ್ತು ರಕ್ಷಾ ಬಂಧನ. ನೀನು ಯಾವಾಗಲೂ ನಗು ನಗ್ತಾ ಇರ್ಬೇಕಣ್ಣ, ನಗು ನಗ್ತಾನೆ ಇರು. ಹಾಗೆ ಆಗಲಿ ಅಮ್ಮ.
ಹರಿದಿರಲು